10ನೇ ತರಗತಿಯ ಜೀವವಿಜ್ಞಾನ ವಿಷಯದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳತ್ತ ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊಟ್ಟಮೊದಲ ಪ್ರಶ್ನೆ, ಉಸಿರಾಟ ಕ್ರಿಯೆಯು ದ್ಯುತಿಸಂಶ್ಲೇಷಣೆಯ ಹಿಮ್ಮುಖ ಕ್ರಿಯೆಯಾಗಿದೆ, ಹೇಗೆ ಸಮರ್ಥಿಸುವಿರಿ? ಎಕ್ಸ್ಪ್ಲೇನ್ ವೈ ರೆಸ್ಪಿರೇಷನ್ ಈಸ್ ಸೆಡ್ ಟು ಬಿ ದ ರಿವರ್ಸ್ ಆಫ್ ಫೋಟೋಸಿಂಥಸಿಸ್. ಸೊ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಬರಿಬೇಕು ಅಂದರೆ ಮೊಟ್ಟ ಮೊದಲಿಗೆ ಅದು ಉಸಿರಾಟ ಕ್ರಿಯೆ ಇರಲಿ ಅಥವಾ ದ್ಯುತಿಸಂಶ್ಲೇಷಣ ಕ್ರಿಯೆ ಇರಲಿ, ಇವೆರಡರ ಸಮೀಕರಣ ನಮಗೆ ತಿಳಿದಿರಬೇಕು. ಈ ಎರಡೂ ಸಮೀಕರಣಗಳನ್ನು ನಾವಿಲ್ಲಿ ಬರೆದಿದ್ದೇವೆ. ಇದು ಉಸಿರಾಟ ಕ್ರಿಯೆಯನ್ನು ಸೂಚಿಸುತ್ತೆ ಒಂದನೇದ್ದು. ಎರಡನೇ ಒಂದು ರಾಸಾಯನಿಕ ಕ್ರಿಯೆ ಇದು ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನು ಸೂಚಿಸುತ್ತೆ. ಇಲ್ಲಿ ನಾವು ಏನು ಸಮರ್ಥನೆ ಮಾಡಬೇಕಾಗಿದೆ ಅಂತಂದರೆ, ಉಸಿರಾಟ ಕ್ರಿಯೆ ಅನ್ನುವಂಥದ್ದು ದ್ಯುತಿಸಂಶ್ಲೇಷಣೆಯ ಹಿಮ್ಮುಖ ಕ್ರಿಯೆಯಾಗಿದೆ ಅಂತಂದರೆ, ಹಿಮ್ಮುಖ ಅಂದರೆ ರಿವರ್ಸ್. ಸೊ ಹೇಗೆ ಅನ್ನೋದನ್ನು ನಾವು ಸಮರ್ಥಿಸಬೇಕು. ರಿವರ್ಸ್ ಅಂದಾಗ ಎಲ್ಲವನ್ನು ನಾವು ಈ ರಾಸಾಯನಿಕ ಕ್ರಿಯೆಗಳನ್ನು ಅದಲು ಬದಲು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಇದು ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದರೆ, CO2 ಮತ್ತು ಇಲ್ಲಿ ನೋಡ್ಬೋದು 6CO2 ಮತ್ತು 6H2O ಏನಿದಾವಲ್ಲ, ಇವು ಪ್ರತಿವರ್ತಕಗಳಲ್ಲಿದ್ದಾವೆ. ಇಲ್ಲಿ ಯಾವುದು ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಪ್ರತಿವರ್ತಕಗಳಾಗಿದ್ದಾವೆಯೋ ಅವುಗಳು ಉಸಿರಾಟ ಕ್ರಿಯೆಯಲ್ಲಿ ಏನಾಗಿದೆ ಅಂದರೆ ಉತ್ಪನ್ನಗಳಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು. ದ್ಯುತಿಸಂಶ್ಲೇಷಣೆಯಲ್ಲಿ ಯಾವುದು ಉತ್ಪನ್ನಗಳಲ್ಲಿ ಕಂಡು ಬರುತ್ತದೆಯೋ ಅಂದರೆ C6H12O6 + 6O2 ಏನಿದೆ ಉತ್ಪನ್ನಗಳಲ್ಲಿ ಕಂಡು ಬರುವಂಥದ್ದು, ಅದು ಉಸಿರಾಟ ಕ್ರಿಯೆಯಲ್ಲಿ ಏನಾಗಿದೆ ಅಂದರೆ ಪ್ರತಿವರ್ತಕ ಆಗಿದೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ನಾವೇನು ಹೇಳ್ತೇವೆ ಅಂತಂದರೆ, ಉಸಿರಾಟ ಕ್ರಿಯೆಯು ದ್ಯುತಿಸಂಶ್ಲೇಷಣೆಯ ಹಿಮ್ಮುಖ ಕ್ರಿಯೆಯಾಗಿದೆ. ರೆಸ್ಪಿರೇಷನ್ ಈಸ್ ಸೆಡ್ ಟು ಬಿ ದ ರಿವರ್ಸ್ ಆಫ್ ಫೋಟೋಸಿಂಥಸಿಸ್ ಅಂತೇಳಿ ಹೇಳ್ತೇವೆ. ಇನ್ನು ಕೆಲವು ಆಧಾರಗಳನ್ನು ನಾವು ಗಮನಿಸಬೇಕು ಈ ಉತ್ತರಕ್ಕೆ. ಏನು ಅಂತಂದರೆ, ಉಸಿರಾಟ ಕ್ರಿಯೆಯಲ್ಲಿ ನೋಡ್ಬೋದು, ಇಲ್ಲಿ ಗ್ಲುಕೋಸ್ ಇದೆ, ಅದು ಆಕ್ಸಿಜನ್ ಸಹಾಯದಿಂದ ಉತ್ಕರ್ಷಣೆ ಹೊಂದತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ, ಈ ಒಂದು ಗ್ಲುಕೋಸ್ ಅಥವಾ ಸಾವಯವ ಆಹಾರದ ಸಾವಯವ ಕಣಗಳು ಇಲ್ಲಿ ಒಡೆಯಲ್ಪಡ್ತವೆ. ಉಸಿರಾಟ ಕ್ರಿಯೆಯಲ್ಲಿ ಆಹಾರದ ಸಾವಯವ ಕಣಗಳು ಒಡೆಯಲ್ಪಟ್ಟು ಉತ್ಪನ್ನಗಳಲ್ಲಿ ಏನು ಆಗಿದೆ ಅಂದರೆ ಉತ್ಪನ್ನಗಳಲ್ಲಿ ನಿರವಯವ ವಸ್ತುಗಳು ಉಂಟಾಗಿವೆ ಅಥವಾ ನಿರವಯವ ಸಂಯುಕ್ತಗಳು ಉಂಟಾಗಿವೆ ಅಂತೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಉಸಿರಾಟ ಕ್ರಿಯೆಯಲ್ಲಿ ನಾವಿಲ್ಲಿ ಗಮನಿಸ್ಬೋದು, ಕಾರ್ಬನ್ ಡೈಆಕ್ಸೈಡ್ CO2 ಹೊರ ಹಾಕಲ್ಪಡುತ್ತದೆ ಅಂತೇಳಿ ನಾವು ಹೇಳ್ತೇವೆ. ಆದರೆ ಆಕ್ಸಿಜನ್ನನ್ನು ಬಳಸ್ಕೊಳ್ಳಲಾಗಿದೆ ಅಂತೇಳಿ ಹೇಳ್ತೇವೆ. ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ATP ಬಿಡುಗಡೆ ಆಗಿದೆ ಅಂದರೆ ಶಕ್ತಿಯ ಬಿಡುಗಡೆ ಆಗಿದೆ ಅಂತ ಹೇಳ್ತೀವಿ. ಆದರೆ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಬಂದಾಗ ಇಲ್ಲೇನಾಗತ್ತೆ ಅಂದರೆ ಉಸಿರಾಟ ಕ್ರಿಯೆಯಲ್ಲಿರುವಂಥ ಉತ್ಪನ್ನ ಇಲ್ಲಿ ಪ್ರತಿವರ್ತಕ ಆಗಿದೆ. 6CO2 + 6H2O ಅಂದರೆ ಇಲ್ಲೇನಾಗಿದೆ ಅಂದರೆ ಇವೇನಿದಾವಲ್ಲ ನಿರವಯವ ವಸ್ತುಗಳು 6CO2 6H2O ಇವು ನಿರವಯವ ಸಂಯುಕ್ತಗಳಿಂದ ಇಲ್ಲಿ ಉಲ್ಟಾ ಸಾವಯವ ಸಂಯುಕ್ತಗಳು ಅಂದರೆ ಗ್ಲುಕೋಸ್ ಸಾವಯವ ಸಂಯುಕ್ತಗಳು ಅಥವಾ ಸಾವಯವ ಆಹಾರವನ್ನು ತಯಾರಿಸಲಾಗತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ದ್ಯುತಿಸಂಶ್ಲೇಷಣೆಯಲ್ಲಿ CO2 ಅನ್ನು ಬಳಸ್ಕೊಳ್ಳಲಾಗತ್ತೆ ಮತ್ತು O2 ಏನಿದೆ ಆಕ್ಸಿಜನ್ನನ್ನು ಹೊರ ಹಾಕಲ್ಪಡುತ್ತದೆ ಅಂತ ಹೇಳ್ತೀವಿ. ಉಸಿರಾಟ ಕ್ರಿಯೆಯಲ್ಲಿ ATP ಬಿಡುಗಡೆ ಆಗಿದೆ, ಶಕ್ತಿಯ ಬಿಡುಗಡೆ ಆಗಿದೆ ಅಂತ ಹೇಳ್ತೀವಿ. ಆದರೆ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಶಕ್ತಿಯ ಒಂದು ಹೀರಿಕೆ ಉಂಟಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಈ ಒಂದು ಎರಡೂ ರಾಸಾಯನಿಕ ಕ್ರಿಯೆಗಳನ್ನು ನಾವು ಗಮನಿಸಿದಾಗ ನಮಗೆ ಏನು ಗೊತ್ತಾಗತ್ತೆ ಅಂತಂದರೆ, ಒಂದು ನಿರ್ಣಯಕ್ಕೆ ನಾವು ಬರ್ತೇವೆ. ಅದು ಏನೂ ಅಲ್ಲ, ಉಸಿರಾಟ ಪ್ರಕ್ರಿಯೆಯು ದ್ಯುತಿಸಂಶ್ಲೇಷಣೆಯ ಹಿಮ್ಮುಖ ಕ್ರಿಯೆಯಾಗಿದೆ ಎಂಬ ನಿರ್ಣಯಕ್ಕೆ ಬರ್ತೇವೆ. ರೆಸ್ಪಿರೇಷನ್ ಈಸ್ ಸೆಡ್ ಟು ಬಿ ದ ರಿವರ್ಸ್ ಆಫ್ ಫೋಟೋಸಿಂಥಸಿಸ್ ಎಂಬುದನ್ನು ಈ ಕೆಲವು ಏನು ಅಂತಂದರೆ ದೃಷ್ಟಾಂತಗಳ ಮೂಲಕ ನಾವು ಸಮರ್ಥಿಸಬಹುದು ಅನ್ನುವಂಥದ್ದು. ಈ ರೀತಿಯ ಹಲವಾರು ಆಸಕ್ತಿಯುತ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.